ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಜನವಿರೋಧಿ ನೀತಿಗಳನ್ನು ಖಂಡಿಸಿ ಸೆಂಟರ್ ಆಫ್ ಇಂಡಿಯನ್ ಟ್ರೇಡ್ ಯೂನಿಯನ್ಸ್ ವತಿಯಿಂದ ಮಡಿಕೇರಿ ತಹಸೀಲ್ದಾರ್ ಕಚೇರಿ ಮುಂಭಾಗ ಪ್ರತಿಭಟನೆ ನಡೆಸಲಾಯಿತು. ಈ ಸಂದರ್ಭ ಮಡಿಕೇರಿ ತಾಲೂಕು ಅಂಗನವಾಡಿ ನೌಕರರ ಸಂಘದ ಅಧ್ಯಕ್ಷೆ ಸರೋಜಾ ಮಾತನಾಡಿ, ನಮಗೆ ಸಿಗಬೇಕಾದ ಸರ್ಕಾರದ ಗೌರವಧನ ಸಿಗುತ್ತಿಲ್ಲ, ಕನಿಷ್ಠ ವೇತನ ನೀಡಬೇಕು. ಸರ್ಕಾರದ ಯೋಜನೆಗಳ ಕೆಲಸಗಳನ್ನು ನಮ್ಮ ಮೇಲೆ ಹಾಕುತ್ತಿದ್ದಾರೆ. ಇದರಿಂದ ನಮಗೆ ಹೆಚ್ಚಿನ ಒತ್ತಡವಾಗುತ್ತಿದೆ. ಇದನ್ನು ಸ್ಥಗಿತಗೊಳಿಸಬೇಕೆಂದು ಒತ್ತಾಯಿಸಿದರು. ಒಂದು ಸರಿಯಾದ ನಮ್ಮ ಕೆಲಸ ಕಾರ್ಯಗಳಿಗೆ ಸಂಬಂಧಪಟ್ಟಂತಹ ಗೌರವಧನ ಸಿಗ್ತಾ ಇಲ್ಲ. ಹಾಗೆ ನಮಗೆ ಕನಿಷ್ಠ ವೇತನ 31,000 ರೂಪಾಯಿ ಕೊಡಬೇಕು ಅಂತ ನಮ್ಮ ಬೇಡಿಕೆ. ಮತ್ತೆ ನಮಗೆ ಬೇಕಾದಷ್ಟು ಪ್ರತಿಯೊಂದು ಇಲ್ಲೇ ಹಾಗೆ ಅದನ್ನು ಇದು ನಿಲ್ಲಿಸಬೇಕು ಅಂತ ನಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಮತ್ತೆ ನಮ್ಮ ಪ್ರತಿಯೊಂದು ಹೊಸದಾಗಿ ಪೌಷ್ಟಿಕಾಹಾರ ಅಂತೇಳಿ ಬಿಡುಗಡೆಯಾಗಿ ಬಂದಿದೆ. ಅದು ಏನು ಅಂತ ಹೇಳಿದರೆ ನಮ್ಮಲ್ಲಿ ಅದು ನಿಜವಾಗಿ ಮಕ್ಕಳು ಸಹ ಸೇವನೆ ಮಾಡುವಂಥ ರೀತಿಯಲ್ಲಿ ಇಲ್ಲ. ಆದರೆ ನಮಗೆ ನಮ್ಮ ಸಂಘಟನೆ ಪರವಾಗಿ ನಾನು ಕೇಳ್ಕೊಳ್ತೇನೆಂದರೆ, ನಮಗೆ ಹಿಂದೆ ಏನೋ ನಮಗೆ ಪೌಷ್ಟಿಕಾಹಾರ ಏನು ನಮಗೆ ಸರಬರಾಜು ಆಗ್ತಿತ್ತು, ಅದೇ ಥರ ನಮಗೆ ಕೊಡಬೇಕು ಅಂತ ನಾವು ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ಈಗ ಇಂದಿನ ಕೊಡುವಂಥ ಪೌಷ್ಟಿಕಾಹಾರ ಏನು ಅಂತ ಹೇಳಿದರೆ ಬರೀ ಪೌಡರ್ ಆಗಿರ್ತದೆ, ಪುಡಿ, ಅದೇನು ಧಾನ್ಯಗಳದ್ದು ಪುಡಿ ಆಗಿರ್ತದೆ. ಮಕ್ಕಳು ಅಂತೂ ಅಂಗನವಾಡಿಯಲ್ಲಿ ಅದನ್ನು ತಿನ್ನಲಿಕ್ಕೆ ಇಷ್ಟಪಡೋದಿಲ್ಲ. ನಮಗೆ ಹಳೆ ಪದಾರ್ಥ ಏನು ಕೊಡ್ತಾ ಇದ್ರು ಅದೇ ನಮಗೆ ಕೊಡಬೇಕು ಅಂತ ನಾನೀಗ ಎಲ್ಲರ ಮುಂದೆ ನಾನು ಕೇಳ್ಕೊಳ್ತಾ ಇದ್ದೀನಿ. ಸಿಐಟಿಯು ಸಹ ಕಾರ್ಯದರ್ಶಿ ಕೆಎಸ್ ರಮೇಶ್ ಮಾತನಾಡಿ, ಸರ್ಕಾರ ಆಡಳಿತ ಸಂದರ್ಭ ನೀಡಿದ್ದ ಭರವಸೆಗಳನ್ನು ಈಡೇರಿಸಿಲ್ಲ. ಕಾರ್ಮಿಕರನ್ನು ಪ್ರಾಣಿಗಳಂತೆ ದುಡಿಸಿಕೊಳ್ಳಲಾಗುತ್ತಿದೆ. ನಿರುದ್ಯೋಗಿಗಳ ಸಂಖ್ಯೆ ದಿನೇ ದಿನೇ ಹೆಚ್ಚಾಗುತ್ತಿದೆ. ಜೊತೆಗೆ ಬೆಲೆ ಏರಿಕೆಯಿಂದ ಕಾರ್ಮಿಕರು ತತ್ತರಿಸಿ ಹೋಗುತ್ತಿದ್ದಾರೆ. ಅದನ್ನು ಕೊಂಡುಕೊಳ್ಳುವ ಶಕ್ತಿ ಜನರಲ್ಲಿ ಕುಗ್ಗುತ್ತಿದೆ ಎಂದರು. ಮುಖ್ಯವಾಗಿ ಪ್ರತಿಭಟನೆಗಳು ಮಾಡ್ತಿದ್ದೀವಿ. ಮುಂದಿನ ಚುನಾವಣೆಗಳು ಸಮೀಪ ಇರೋದರಿಂದ ಕಳೆದ ಚುನಾವಣೆಗಳಲ್ಲಿ ಈ ಸರ್ಕಾರ ಪ್ರಭುತ್ವ ಆಡಳಿತಕ್ಕೆ ಬಂದಂಥ ಸಂದರ್ಭದಲ್ಲಿ ಕೊಟ್ಟಂಥ ಯಾವುದೇ ಭರವಸೆಗಳನ್ನು ಈಡೇರಿಸಲಿಲ್ಲ. ಕಾರ್ಮಿಕರನ್ನು ಪ್ರಾಣಿಗಳಂತೆ ದುಡಿಸುವಂಥ ಸ್ಥಿತಿ ಪ್ರಭುತ್ವ ಮಾಡಿದೆ. ಕಳೆದ ಈ 2014ರಿಂದ ಇವತ್ತಿನ 24 ಈ ವರ್ಷದ ಸಂದರ್ಭದಲ್ಲಿ ನಮ್ಮ 5 ಟ್ರಿಲಿಯನ್ ಆರ್ಥಿಕತೆ ಸುಧಾರಿಸಿ ಅಂತ ಹೇಳಿದ್ರು 42% ನಿರುದ್ಯೋಗಿಗಳು ಇವತ್ತು ವ್ಯಾಪಕವಾಗಿ ಸೃಷ್ಟಿ ಆಯ್ತಿದೆ. ನಮ್ಮ ಆರ್ಥಿಕತೆ ಬುಡಮೇಲು ಆಗಿದೆ. ಕಳೆದ 14ರಿಂದ ಇವತ್ತಿನ ಈ ಸಂದರ್ಭದಲ್ಲಿ ಬೆಲೆ ಏರಿಕೆ ತತ್ತರಿಸ್ತಿದೆ ದೇಶಾದ್ಯಂತ. ಜನಸಾಮಾನ್ಯರ ಕಾರ್ಮಿಕರ ಕೊಂಡುಕೊಳ್ಳುವ ಶಕ್ತಿ ವ್ಯಾಪಕವಾಗಿ ಕುಗ್ಗುತ್ತಿದೆ. ಬದಲಿ ಎಲ್ಲ ಸಾರ್ವಜನಿಕ ಉದ್ದಿಮೆಗಳನ್ನು ಖಾಸಗೀಕರಣ ಮಾಡ್ತಿದೆ. BSNL, LIC, ನಮ್ಮ ರೈಲ್ವೆ ಮತ್ತು ವಿಮಾನವನ್ನು ಅಂಬಾನಿ ಅದಾನಿಗೆ ಮುಡಿಪಾಗಿ ಅವರ ಪಾದೆಗೆ ಇಡುವಂಥ ಈ ಪ್ರಭುತ್ವ ಇವತ್ತು ಅಧಿಕಾರಕ್ಕೆ ಬಂದಿದೆ. ಹೋರಾಟಗಳನ್ನು ವ್ಯಾಪಕವಾಗಿ ಹತ್ತಿಕ್ಕುತ್ತಿದೆ. ಕಾರ್ಮಿಕರ ಕಾನೂನುಗಳನ್ನು ಏನು ಮೊದಲು 29 ಕಾನೂನುಗಳಿತ್ತು, ಅದನ್ನು 4 ಕೋಡ್ಗಳಾಗಿ ವಿಂಗಡಣೆ ಮಾಡ್ತಿದೆ. ಎಲ್ಲ ಮಾಲೀಕರ ಪರವಾಗಿ, ಕಾರ್ಪೊರೇಟ್ಗಳ ಪರವಾಗಿ ಕಾನೂನುಗಳನ್ನು ವ್ಯಾಪಕವಾಗಿ ತಿದ್ದುಪಡಿ ಮಾಡ್ತಿದ್ದಾರೆ. ಮತ್ತು ಅದರೊಂದಿಗೆ ಇವತ್ತು ದೆಹಲಿಯಲ್ಲಿ ಏನು ರೈತ ಕಾರ್ಮಿಕರು ಹೋರಾಟ ಮಾಡ್ತಿದ್ದಾರೆ. ರೈತರು ದೇಶದ ಬೆನ್ನೆಲುಬು, ಅನ್ನದಾತ, ನಮಗೆಲ್ಲ ಕೊಡುವ ರೈತರು ಇವತ್ತಿನ 50ರಿಂದ 100 ಮಂದಿ ಈ ನಮ್ಮ ಜಿಲ್ಲೆಯಲ್ಲಿ ಮಡಿಕೇರಿ ತಾಲೂಕು, ಸೋಮವಾರಪೇಟೆ ಮತ್ತು ಕುಶಾಲನಗರ, ಪೊನ್ನಂಪೇಟೆ, ವಿರಾಜಪೇಟೆ ತಾಲೂಕುಗಳಲ್ಲೂ ಈ ಪ್ರತಿಭಟನೆಗಳು ಇವರೊಂದು ಸೂಚನೆಯಾಗಿ ಕೊಡ್ತಿದ್ದೀವಿ. ಮುಂದಿನ ಚುನಾವಣೆಯನ್ನು ಕಾರ್ಮಿಕ ವರ್ಗ ಈ ಬೇಡಿಕೆಗಳನ್ನು ಈಡೇರಿಸದಿದ್ದರೆ ಬಹಿಷ್ಕರಿಸುವ ಹಂತಕ್ಕೂ ತಲುಪಿಸಬೇಕು. ಈ ಸಂದರ್ಭದಲ್ಲಿ ಪ್ರತಿಭಟನಾ ನಿರತರು ಸರ್ಕಾರಕ್ಕೆ ತಹಸೀಲ್ದಾರ್ ಮೂಲಕ ಮನವಿ ಪತ್ರ ಸಲ್ಲಿಸಿದರು. ಪ್ರತಿಭಟನೆಯಲ್ಲಿ ಸಿಐಟಿಯು ಜಂಟಿ ಕಾರ್ಯದರ್ಶಿಗಳಾದ ರಾಚಪ್ಪಾಜಿ, ಸಾಜಿ ರಮೇಶ್, ಮಡಿಕೇರಿ ತಾಲೂಕು ಅಂಗನವಾಡಿ ನೌಕರರ ಸಂಘದ ಕಾರ್ಯದರ್ಶಿ ಇಂದಿರಾ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು.